ಸಭೆ ಏನಾಯ್ತು, ನಾವೇನ್ ನಿರ್ಧಾರ ಮಾಡಿದ್ವಿ? ನಾವು ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀವಿ. ರೈತರು 3 ವರ್ಷಗಳ ಹಿಂದೆನೇ ನಿರ್ಧಾರ ಮಾಡಿದ್ದಾರೆ. ಸರ್ಕಾರಗಳು ನಿರ್ಧಾರ ಮಾಡಬೇಕಷ್ಟೇ. ಬಟ್ ನಮ್ಮ ಮುಖ್ಯಮಂತ್ರಿಗಳು ಜನಪರವಾದವರು, ರೈತರ ಸಮಸ್ಯೆ ಗೊತ್ತಿರೋರು. ನಾವು ಅದನ್ನೇ ಹೇಳಿದ್ವಿ ಅವ್ರಿಗೆ. ಅವರು ಇವತ್ತಿನ ಮೀಟಿಂಗ್ ಕರೆದ್ರು. ಬಹಳ ಪಾಸಿಟಿವ್ ಆದ ರೆಸ್ಪಾನ್ಸ್ ನಮಗೆ. ಯಾಕಂದ್ರೆ ಇಷ್ಟು ವರ್ಷಗಳ ಹೋರಾಟದ ನಂತರ ಮುಖ್ಯಮಂತ್ರಿಗಳೇನು ಹೇಳಿದ್ರು, ನನಗೆ ಅರ್ಥ ಆಗ್ತಾ ಇದೆ, ಫೈನಲ್ ನೋಟಿಫಿಕೇಶನ್ ಆಗಿರೋದು ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ ನಾವು ಫೈಟ್ ಮಾಡಬೇಕು, ಅದನ್ನು ಕ್ಲಿಯರ್ ಮಾಡ್ತೀವಿ, 10 ದಿನದ ಟೈಮ್ ಅವಕಾಶ ನಮಗೆ ಕೊಡಿ. ಯಾಕಂದ್ರೆ ನಿನ್ನೇನು ಹೇಳಿದ್ರು ಅವರು, ಇಲ್ಲ ನಾವು ನೀವು ಮೊದಲು ಮೀಟ್ ಮಾಡಿ. ಸೊ ನಾವು ರೈತರಿಗೆ ಏನು ಹೇಳಬೇಕು? ಯಾಕಂದ್ರೆ ನಮಗೆ ಸಿದ್ದರಾಮಯ್ಯನವರಿಗೆ ಅಥವಾ ಈ ಸರ್ಕಾರಕ್ಕೆ ಹೇಳೋದೇನೆಂದ್ರೆ, ಒಂದು ಗಾಯ ಇದರ ಮೊದಲನೇ ನೋಟಿಫಿಕೇಶನ್ ನಲ್ಲಿ ಹಿಂದಿನ ಸರ್ಕಾರ ಮಾಡಿತ್ತು. ಆಗ ವಿರೋಧ ಪಕ್ಷದ ನಾಯಕ ಬಂದು ಈ ಗಾಯವನ್ನು ನಾನು ವಾಸಿ ಮಾಡ್ತೀನಿ ಅಂತ ಹೇಳಿದ್ರು. ಗಾಯನ ವಾಸಿ ಮಾಡ್ತೀನಿ ಅಂತ ಹೇಳಿದ್ ನೀವೇ ಗಾಯ ಮಾಡಿದ್ರೆ ಹೆಂಗೆ ಅನ್ನೋದೇ ನಮ್ಮ ನೋವು ಅಲ್ವೇ? ಇದು ಹೋರಾಟ. ಇವತ್ತು ಈ ಹೋರಾಟ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕೆ ಅರ್ಥ ಆಗಿದೆ, ಮಾಧ್ಯಮಕ್ಕೆ ಅರ್ಥ ಆಗಿದೆ. ಇದು ದೇವನಹಳ್ಳಿಯ ಹೋರಾಟವಾಗಿ ಉಳಿದಿಲ್ಲ, ರಾಜ್ಯದ ಹೋರಾಟವಾಗಿದೆ, ಇವಾಗ ರಾಷ್ಟ್ರದ ಹೋರಾಟವಾಗಿದೆ. ಬೇರೆ ಬೇರೆ ಸಂಘಟನೆಗಳು, ನಾವು ಡೆಲ್ಲಿಗೆ ಹೋಗಿದ್ವಿ, ಅಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಮಾತಾಡಿದ್ವಿ. ಮೇಧಾ ಪಾಟ್ಕರ್ ಅಂತವರು, ಕಿಸಾನ್ ಮೋರ್ಚಾ ಅಂತವರು, ಬೇರೆ ಬೇರೆ ಸಂಘಟನೆಗಳು ಎಲ್ಲರ ಬಲ ಬರ್ತಿರ್ಬೇಕಾದ್ರೆ ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಅದು ಪರಿಸರವಾದಿಗಳಿರ್ಬೋದು. ಇವತ್ತು ಮುಖ್ಯಮಂತ್ರಿಗಳು ಮಾತಾಡಿದ ದೇವನೂರು ಮಹಾದೇವ್ ಅವರು ನನ್ನ ಜೊತೆ ಮಾತಾಡಿದ್ರು ಅಂದ್ರು. ಅಂದರೆ ಎಲ್ಲರೂ ಮುಖ್ಯಮಂತ್ರಿಗಳಿಗೆ ಈ ವಿಷಯಗಳನ್ನ ಹೇಳ್ತಾ ಇದೀವಿ. ಇದು ಕಾನೂನು ರೀತಿಯ ಯಾವುದೇ ರೀತಿಯಾದ ಇಕ್ಕಟ್ಟುಗಳು ಬರೋದಿಲ್ಲ. ಒಂದು ಸರ್ಕಾರ ಅಂದಮೇಲೆ ನಾವು 10 ದಿನದ ಡ್ಯೂ ಪ್ರಾಸೆಸ್ನಲ್ಲಿ ಅದು ಫೈನಲ್ ನೋಟಿಫಿಕೇಶನ್ ಆಗಿರೋದ್ರಿಂದ 10 ದಿನಗಳ ಕಾಲ ಅವಕಾಶ ಕೊಡೋದು ನಾವು ರೆಡಿ. ಆದರೆ ಎಲ್ಲಾ ಚರ್ಚೆಗಳನ್ನು ಮಾಡಿದ್ವಿ. ರೈತರ ಭೂಮಿ ರೈತರಿಗೆ ದಕ್ಕುತ್ತೆ ಅನ್ನೋ ನಂಬಿಕೆ ಇದೆ, ಆ ಭರವಸೆ ನಮಗಿದೆ. ಇದು ಬಹಳ ಚಾರಿತ್ರಾತ್ಮಕವಾದ ಒಂದು ನಿರ್ಧಾರ ಆಗುತ್ತೆ. ಸಿಎಂ ಭರವಸೆ ಹಿನ್ನೆಲೆ ನೀವು ಹೋರಾಟ ಕೈ ಬಿಡ್ತೀರಾ ಸರ್? 3 ವರ್ಷದ ಹೋರಾಟ ನಿಲ್ಲುತ್ತಾ ಅಥವಾ ಭರವಸೆ ಇದೆ? ಬಹುಶಃ ಇನ್ಮೇಲೆ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲದೆ ಇರ್ಬೋದು. ಯಾಕಂದ್ರೆ ಅದು ಡೆಫಿನೆಟ್ ಈ ಹೋರಾಟ ನಿಲ್ಲೋದಲ್ಲ, ಭೂಮಿ ಕೊಡೋದಲ್ಲ. ಅದನ್ನ ಹಲವು ರೀತಿ ಹೇಳಾಗಿದೆ. ಇವಾಗ ಅದು ರಾಷ್ಟ್ರದ ಸಮಸ್ಯೆ ಆಗಿದೆ. ರಾಷ್ಟ್ರದ ಎಲ್ಲಾ ನಾಯಕರು ಮಾಡ್ತಿರ್ಬೇಕಾದ್ರೆ ಯೋಚನೆ ಮಾಡಲೇಬೇಕಲ್ಲ ಒಂದು ಸರ್ಕಾರ. ಆ ಯೋಚನೆಯಲ್ಲಿ ಅವ್ರು ಮುಳುಗಿದ್ದಾರೆ. ಅವ್ರು ಹೇಳಿದ್ದು ಮಾಡಲ್ಲ ಅಂತ ಹೇಳಿಲ್ಲ. ನೋಡಿ, ನಾನು ಕೇಳಿಸ್ಕೊಂಡಿದ್ದೀನಿ. ಈ ತರದ ಮೂವ್ಮೆಂಟ್ಗಳಿಂದಾನೇ ನಾನು ಬಂದಿರೋದು. ಈ ಮಾತು ನಾನು ಕೊಟ್ಟಿರೋದು ನಿಜ. 10 ದಿನಗಳ ಕಾಲ ಫೈನಲ್ ನೋಟಿಫಿಕೇಶನ್ ಆಗಿರೋದ್ರಿಂದ ಒಂದು ಲೀಗಲ್ ಆಸ್ಪೆಕ್ಟ್ ಗಳಿದೆ, ನಾವು ಕೂತ್ಕೊಂಡು ಮುಗಿಸ್ತೀವಿ. ಅದಕ್ಕೆ ನಮ್ಮ ಕಡೆಯಿಂದ ಕೂಡ ಲೀಗಲ್ ಎಕ್ಸ್ಪರ್ಟ್ಸ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಅಲ್ಲ, ಸರ್ಕಾರ ಗಮನ ತಂದಿಲ್ಲ ಅಂತ ತಕ್ಷಣ ನಿನ್ನೆ ತನಕ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ. ಮಾತಾಡಿದ ತಕ್ಷಣ ಅದಕ್ಕೆ 10 ದಿನ ಬೇಕಂತ ಹೇಳಿದ್ದಾರೆ. ನಾವು ಸರ್ಕಾರ ನಡೆಸ್ತಾ ಇಲ್ವಲ್ಲ. ನಮಗೆ ಬೇಕಾಗಿರೋದು ದೇವನಹಳ್ಳಿಯ ರೈತರ ಭೂಮಿ ಅವ್ರಿಗೆ ಕೊಡಬೇಕು. ಅದನ್ನು ಮಾರಕ್ಕೆ ಬೇರೆ ಯಾರೂ ಅಲ್ಲ. ಎಲ್ಲವನ್ನ ಎತ್ತಿ ಹೇಳಿದೀವಿ. ನೀವು ಈಗಾಗಲೇ ಬ್ಯಾಂಕಿಂಗ್ ನಲ್ಲಿ ಇಟ್ಟುಕೊಂಡ್ರು ಭೂಮಿ ಎಷ್ಟು ಖಾಲಿ ಬಿದ್ದಿದೆ, ಅಲ್ಲಿ ಯಾಕೆ ಮಾಡ್ತಾ ಇಲ್ಲ? ಬೆಂಗಳೂರು ನಗರನ ಯಾಕೆ ಹಾಳು ಮಾಡ್ತಾ ಇದ್ದೀರಿ? ಹಸಿರಿನ ಯಾಕೆ ಹಾಳು ಮಾಡ್ತಾ ಇದ್ದೀರಿ? ಇದಕ್ಕಿಂತ ಹೆಚ್ಚೇನು ಹೇಳಬೇಕಾಗತ್ತೆ ಹೇಳಿ? 15ನೇ ತಾರೀಕುವರೆಗೂ ಪ್ರೊಟೆಸ್ಟ್ ನಡೀತಾನೆ ಇರುತ್ತೆ. 1 ನಿಮಿಷ, ನಾಗೇಂದ್ರ ಅವರು ಮಾತಾಡ್ತಾರೆ ಅದ್ರ ಬಗ್ಗೆ.